ಬೀದರ್ದಿಂದ ಬೆಂಗಳೂರು ಬರ್ತಾ ಇದ್ದೇವೆ ನಾವು ಪ್ರಯಾಣಿಕರಿದ್ದೇವೆ. ನಿಯರ್ ಅಬೌಟ್ 700 ಕಿಲೋಮೀಟರ್ ಇದೆ. ನಾವು ಹೋಟೆಲು ಇದೆಲ್ಲ ಖಾನಾವಳಿ ಎಲ್ಲ ನಂಬ್ಕೊಂಡು ಬರ್ತೀವಿ. ಇವತ್ತೆಲ್ಲ ಏನಿದೆ, ಹಿಂದಕ್ಕಿನ ಟೈಮ್ದಲ್ಲೆಲ್ಲ ಕಟ್ಟಿಗೆ ಹಾಕಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇವತ್ತೆಲ್ಲ ಟೆಕ್ನಾಲಜಿದಿಂದ ಗ್ಯಾಸ್ ಬರ್ತಾ ಇದೆ. ಗ್ಯಾಸ್ ಇಲ್ಲ, ಊಟಕ್ಕೆ ಪ್ರಾಬ್ಲಮ್. ಸಾವಿರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಊಟ ಮತ್ತು ಎಲ್ಲಿಂದ ಮೇನ್ ಅಂದ್ರೆ ಮನುಷ್ಯನಿಗೆ ಆಹಾರ, ನಿದ್ದೆ, ಊಟ ಭಾಳ ಮುಖ್ಯ. ಈಗ ಸರ್ಕಾರ ಮಟ್ಟದಲ್ಲಿ ಏನು ಯುದ್ಧ ನಡೆದಿದೆ ವರ್ಲ್ಡ್ ಲೆವೆಲ್ದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿ ಅಂದರೆ ಎಲ್ಲ ಪಾರ್ಟಿದವ್ರು ಒಂದು ಕಮಿಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಪ್ರಯಾಣಿಕರಿಗೆಲ್ಲ ಗ್ಯಾಸ್ ತೊಂದರೆ ಆಗದಂತೆ ನೋಡ್ಕೋಬೇಕು. ಹಾಗೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕೆಂದು ನಮ್ಮ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಊಟದೇನು ಸಮಸ್ಯೆ ಇಲ್ಲ ಅಂತೇಳಿ ನಾವು ಊರ ಕಡೆಯಿಂದ ಏನೂ ತರಲ್ಲ. ಅದಕ್ಕಾಗಿ ಬಂದ ನಂತರ ಇಲ್ಲಿ ಫುಡ್ಡೇ ಇಲ್ಲ ಅಂತಂದರೆ ಕೆಲಸನೇ ಮಾಡ್ಕೊಳ್ಳಾರ್ದೆ ಹಂಗೆ ವಾಪಸ್ ಹೋಗಬೇಕಾಗುತ್ತೆ. ಬಟ್ ಡಿಪೆಂಡ್ ಅಪಾನ್ ನಾವು ಹೋಟೆಲು, ಲಾಡ್ಜ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಅದು ಯಾವಾಗಲೂ ಇರುತ್ತೆ ಅಂತೇಳಿ ಇವಾಗಲೂ ಬಂದಿದ್ದೀವಿ ನಾವು. ಇದನ್ನು ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲ ಮತ್ತೆ ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಹೋಗಬೇಕಾಗುತ್ತೆ ಊರ ಕಡೆ. ಹೋಟೆಲ್ ಬಂದಾದ್ರೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಗ್ಯಾಸ್ ದಿನ ವೆಹಿಕಲ್ ಅವಲ್ಲ, ಅದಕ್ಕೆ ಹಾಕ್ಬಾರ್ದು. ಊಟ ಮುಖ್ಯ ಅಲ್ಲ. ಪ್ರಯಾಣಕ್ಕಿಂತ ನಡ್ಕೊಂಡು ಹೋಗ್ಬೋದು ಊಟ ಇದ್ರೆ. ಅವೆಲ್ಲ ವೆಹಿಕಲ್ ನಿಂದಿರ್ಸಕ್ರಿ ಗ್ಯಾಸ್ ಕೊಡೋವು. ಮೇನು ಊಟಕ್ಕೆ ಹೋಟೆಲ್ದವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಊಟ ಇದ್ರೆ ಇಲ್ಲಲ್ಲ, ಅದಕ್ಕೆ ನಾವು ಗ್ಯಾಸ್ ದಿನ ವೆಹಿಕಲ್ ಅವೆಲ್ಲ ಬಂದ್ ಮಾಡಿ ಅದ್ರದ್ದು ಏನದು ಗ್ಯಾಸ್ ಹೋದದು ಹೋಟೆಲ್ವ್ರಿಗೆ ಪೂರೈಸ್ಬೇಕಂತ ನಮ್ಮ ವಿನಂತಿ. ಈಗ ಗ್ರಾಹಕರಾಗಿ ಈಗ ಹೋಟೆಲ್ ಬಂದಾದ್ರೆ ನೀವೀಗ ಜಾಸ್ತಿ ಹೊರಗಡೆ ಫುಡ್ ಡಿಪೆಂಡ್ ಆಗಿದ್ರೆ ಹೆಂಗೆ? ಹೊರಗಡೆ ಫುಡ್ಲಿಂದ ನಮ್ಮ ನಾವು ಹೋಗ್ಬಿಡ್ತೇವ್ರಿ ಊರಿಗೆ. ಉಪವಾಸ ಯಾರು ಇರ್ತಾರ? ಒಂದು 12 ಗಂಟೆ ಇರ್ಬೋದು, 24 ಗಂಟೆ ಇರ್ಬೋದು. ಆಮೇಲೆ ಮಲಗಿಬಿಡ್ತೇವೆ. ಊಟ ಇಲ್ಲಂದ್ರೆ ಹೆಂಗ ಬರಲ್ಲೇ ನಮ್ಗೆಲ್ಲ ಬೆಂಗಳೂರು ಖಾಲಿ ಆಗಿಬಿಡ್ತು. ಬೀದರ್ದಿಂದ ಬೆಂಗಳೂರು ಬರ್ತಾ ಇದ್ದೇವೆ ನಾವು ಪ್ರಯಾಣಿಕರಿದ್ದೇವೆ. ನಿಯರ್ ಅಬೌಟ್ 700 ಕಿಲೋಮೀಟರ್ ಇದೆ. ನಾವು ಹೋಟೆಲು ಇದೆಲ್ಲ ಖಾನಾವಳಿ ಎಲ್ಲ ನಂಬ್ಕೊಂಡು ಬರ್ತೀವಿ. ಇವತ್ತೆಲ್ಲ ಏನಿದೆ, ಹಿಂದಕ್ಕಿನ ಟೈಮ್ದಲ್ಲೆಲ್ಲ ಕಟ್ಟಿಗೆ ಹಾಕಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇವತ್ತೆಲ್ಲ ಟೆಕ್ನಾಲಜಿದಿಂದ ಗ್ಯಾಸ್ ಬರ್ತಾ ಇದೆ. ಗ್ಯಾಸ್ ಇಲ್ಲ, ಊಟಕ್ಕೆ ಪ್ರಾಬ್ಲಮ್. ಸಾವಿರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಊಟ ಮತ್ತು ಎಲ್ಲಿಂದ ಮೇನ್ ಅಂದ್ರೆ ಮನುಷ್ಯನಿಗೆ ಆಹಾರ, ನಿದ್ದೆ, ಊಟ ಭಾಳ ಮುಖ್ಯ. ಈಗ ಸರ್ಕಾರ ಮಟ್ಟದಲ್ಲಿ ಏನು ಯುದ್ಧ ನಡೆದಿದೆ ವರ್ಲ್ಡ್ ಲೆವೆಲ್ದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿ ಅಂದರೆ ಎಲ್ಲ ಪಾರ್ಟಿದವ್ರು ಒಂದು ಕಮಿಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಪ್ರಯಾಣಿಕರಿಗೆಲ್ಲ ಗ್ಯಾಸ್ ತೊಂದರೆ ಆಗದಂತೆ ನೋಡ್ಕೋಬೇಕು. ಹಾಗೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕೆಂದು ನಮ್ಮ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಊಟದೇನು ಸಮಸ್ಯೆ ಇಲ್ಲ ಅಂತೇಳಿ ನಾವು ಊರ ಕಡೆಯಿಂದ ಏನೂ ತರಲ್ಲ. ಅದಕ್ಕಾಗಿ ಬಂದ ನಂತರ ಇಲ್ಲಿ ಫುಡ್ಡೇ ಇಲ್ಲ ಅಂತಂದರೆ ಕೆಲಸನೇ ಮಾಡ್ಕೊಳ್ಳಾರ್ದೆ ಹಂಗೆ ವಾಪಸ್ ಹೋಗಬೇಕಾಗುತ್ತೆ. ಬಟ್ ಡಿಪೆಂಡ್ ಅಪಾನ್ ನಾವು ಹೋಟೆಲು, ಲಾಡ್ಜ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಅದು ಯಾವಾಗಲೂ ಇರುತ್ತೆ ಅಂತೇಳಿ ಇವಾಗಲೂ ಬಂದಿದ್ದೀವಿ ನಾವು. ಇದನ್ನು ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲ ಮತ್ತೆ ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಹೋಗಬೇಕಾಗುತ್ತೆ ಊರ ಕಡೆ. ಹೋಟೆಲ್ ಬಂದಾದ್ರೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಗ್ಯಾಸ್ ದಿನ ವೆಹಿಕಲ್ ಅವಲ್ಲ, ಅದಕ್ಕೆ ಹಾಕ್ಬಾರ್ದು. ಊಟ ಮುಖ್ಯ ಅಲ್ಲ. ಪ್ರಯಾಣಕ್ಕಿಂತ ನಡ್ಕೊಂಡು ಹೋಗ್ಬೋದು ಊಟ ಇದ್ರೆ. ಅವೆಲ್ಲ ವೆಹಿಕಲ್ ನಿಂದಿರ್ಸಕ್ರಿ ಗ್ಯಾಸ್ ಕೊಡೋವು. ಮೇನು ಊಟಕ್ಕೆ ಹೋಟೆಲ್ದವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಊಟ ಇದ್ರೆ ಇಲ್ಲಲ್ಲ, ಅದಕ್ಕೆ ನಾವು ಗ್ಯಾಸ್ ದಿನ ವೆಹಿಕಲ್ ಅವೆಲ್ಲ ಬಂದ್ ಮಾಡಿ ಅದ್ರದ್ದು ಏನದು ಗ್ಯಾಸ್ ಹೋದದು ಹೋಟೆಲ್ವ್ರಿಗೆ ಪೂರೈಸ್ಬೇಕಂತ ನಮ್ಮ ವಿನಂತಿ. ಈಗ ಗ್ರಾಹಕರಾಗಿ ಈಗ ಹೋಟೆಲ್ ಬಂದಾದ್ರೆ ನೀವೀಗ ಜಾಸ್ತಿ ಹೊರಗಡೆ ಫುಡ್ ಡಿಪೆಂಡ್ ಆಗಿದ್ರೆ ಹೆಂಗೆ? ಹೊರಗಡೆ ಫುಡ್ಲಿಂದ ನಮ್ಮ ನಾವು ಹೋಗ್ಬಿಡ್ತೇವ್ರಿ ಊರಿಗೆ. ಉಪವಾಸ ಯಾರು ಇರ್ತಾರ? ಒಂದು 12 ಗಂಟೆ ಇರ್ಬೋದು, 24 ಗಂಟೆ ಇರ್ಬೋದು. ಆಮೇಲೆ ಮಲಗಿಬಿಡ್ತೇವೆ. ಊಟ ಇಲ್ಲಂದ್ರೆ ಹೆಂಗ ಬರಲ್ಲೇ ನಮ್ಗೆಲ್ಲ ಬೆಂಗಳೂರು ಖಾಲಿ ಆಗಿಬಿಡ್ತು. ಬೀದರ್ದಿಂದ ಬೆಂಗಳೂರು ಬರ್ತಾ ಇದ್ದೇವೆ ನಾವು ಪ್ರಯಾಣಿಕರಿದ್ದೇವೆ. ನಿಯರ್ ಅಬೌಟ್ 700 ಕಿಲೋಮೀಟರ್ ಇದೆ. ನಾವು ಹೋಟೆಲು ಇದೆಲ್ಲ ಖಾನಾವಳಿ ಎಲ್ಲ ನಂಬ್ಕೊಂಡು ಬರ್ತೀವಿ. ಇವತ್ತೆಲ್ಲ ಏನಿದೆ, ಹಿಂದಕ್ಕಿನ ಟೈಮ್ದಲ್ಲೆಲ್ಲ ಕಟ್ಟಿಗೆ ಹಾಕಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇವತ್ತೆಲ್ಲ ಟೆಕ್ನಾಲಜಿದಿಂದ ಗ್ಯಾಸ್ ಬರ್ತಾ ಇದೆ. ಗ್ಯಾಸ್ ಇಲ್ಲ, ಊಟಕ್ಕೆ ಪ್ರಾಬ್ಲಮ್. ಸಾವಿರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಊಟ ಮತ್ತು ಎಲ್ಲಿಂದ ಮೇನ್ ಅಂದ್ರೆ ಮನುಷ್ಯನಿಗೆ ಆಹಾರ, ನಿದ್ದೆ, ಊಟ ಭಾಳ ಮುಖ್ಯ. ಈಗ ಸರ್ಕಾರ ಮಟ್ಟದಲ್ಲಿ ಏನು ಯುದ್ಧ ನಡೆದಿದೆ ವರ್ಲ್ಡ್ ಲೆವೆಲ್ದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿ ಅಂದರೆ ಎಲ್ಲ ಪಾರ್ಟಿದವ್ರು ಒಂದು ಕಮಿಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಪ್ರಯಾಣಿಕರಿಗೆಲ್ಲ ಗ್ಯಾಸ್ ತೊಂದರೆ ಆಗದಂತೆ ನೋಡ್ಕೋಬೇಕು. ಹಾಗೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕೆಂದು ನಮ್ಮ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಊಟದೇನು ಸಮಸ್ಯೆ ಇಲ್ಲ ಅಂತೇಳಿ ನಾವು ಊರ ಕಡೆಯಿಂದ ಏನೂ ತರಲ್ಲ. ಅದಕ್ಕಾಗಿ ಬಂದ ನಂತರ ಇಲ್ಲಿ ಫುಡ್ಡೇ ಇಲ್ಲ ಅಂತಂದರೆ ಕೆಲಸನೇ ಮಾಡ್ಕೊಳ್ಳಾರ್ದೆ ಹಂಗೆ ವಾಪಸ್ ಹೋಗಬೇಕಾಗುತ್ತೆ. ಬಟ್ ಡಿಪೆಂಡ್ ಅಪಾನ್ ನಾವು ಹೋಟೆಲು, ಲಾಡ್ಜ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಅದು ಯಾವಾಗಲೂ ಇರುತ್ತೆ ಅಂತೇಳಿ ಇವಾಗಲೂ ಬಂದಿದ್ದೀವಿ ನಾವು. ಇದನ್ನು ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲ ಮತ್ತೆ ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಹೋಗಬೇಕಾಗುತ್ತೆ ಊರ ಕಡೆ. ಹೋಟೆಲ್ ಬಂದಾದ್ರೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಗ್ಯಾಸ್ ದಿನ ವೆಹಿಕಲ್ ಅವಲ್ಲ, ಅದಕ್ಕೆ ಹಾಕ್ಬಾರ್ದು. ಊಟ ಮುಖ್ಯ ಅಲ್ಲ. ಪ್ರಯಾಣಕ್ಕಿಂತ ನಡ್ಕೊಂಡು ಹೋಗ್ಬೋದು ಊಟ ಇದ್ರೆ. ಅವೆಲ್ಲ ವೆಹಿಕಲ್ ನಿಂದಿರ್ಸಕ್ರಿ ಗ್ಯಾಸ್ ಕೊಡೋವು. ಮೇನು ಊಟಕ್ಕೆ ಹೋಟೆಲ್ದವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಊಟ ಇದ್ರೆ ಇಲ್ಲಲ್ಲ,
ಅದಕ್ಕೆ ನಾವು ಗ್ಯಾಸ್ದೇನು ವೆಹಿಕಲ್ ಅವೆಲ್ಲ ಬಂದ್ ಮಾಡಿ ಅದ್ರದ್ದು ಏನದು ಗ್ಯಾಸ್ ಅದು ಹೋಟೆಲ್ವ್ರಿಗೆ ಪೂರೈಸಬೇಕಂತ ನಮ್ಮ ವಿನಂತಿ. ಈಗ ಗ್ರಾಹಕರಾಗಿ ಈಗ ಹೋಟೆಲ್ ಬಂದಾದ್ರೆ ನೀವೀಗ ಜಾಸ್ತಿ ಹೊರಗಡೆ ಫುಡ್ ಡಿಪೆಂಡ್ ಆಗಿದ್ರೆ ಹೆಂಗೆ? ಹೊರಗಡೆ ಫುಡ್ಲಿಂದ ನಮ್ಮ ನಾವು ಹೋಗ್ಬಿಡ್ತೇವ್ರಿ ಊರಿಗೆ. ಉಪವಾಸ ಯಾರು ಇರ್ತಾರ? ಒಂದು 12 ಗಂಟೆ ಇರ್ಬೋದು, 24 ಗಂಟೆ ಇರ್ಬೋದು, ಆಮೇಲೆ ಮಲಗಿಬಿಡ್ತೇವೆ. ಊಟ ಇಲ್ಲಂದ್ರೆ ಹೆಂಗ ಬರಲ್ಲೇ ನಮ್ನೆಲ್ಲ ಆಗ ಹೋಗು ಬೆಂಗಳೂರು ಖಾಲಿ ಆಗಿಬಿಡ್ತು. ಬೀದರ್ದಿಂದ ಬೆಂಗಳೂರು ಬರ್ತಾ ಇದ್ದೇವೆ ನಾವು ಪ್ರಯಾಣಿಕರಿದ್ದೇವೆ. ನಿಯರ್ ಅಬೌಟ್ 700 ಕಿಲೋಮೀಟರ್ ಇದೆ. ನಾವು ಹೋಟೆಲು ಇದೆಲ್ಲ ಖಾನಾವಳಿ ಎಲ್ಲ ನಂಬ್ಕೊಂಡು ಬರ್ತೀವಿ. ಇವತ್ತೆಲ್ಲ ಏನಿದೆ ಹಿಂದಕ್ಕಿನ ಟೈಮ್ದಲ್ಲೆಲ್ಲ ಕಟ್ಟಿಗೆ ಹಾಕಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇವತ್ತೆಲ್ಲ ಟೆಕ್ನಾಲಜಿದಿಂದ ಗ್ಯಾಸ್ ಬರ್ತಾ ಇದೆ. ಗ್ಯಾಸ್ ಇಲ್ಲ ಊಟಕ್ಕೆ ಪ್ರಾಬ್ಲಮ್, ಸಾವಿರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಊಟ ಮತ್ತು ಎಲ್ಲಿಂದ ಮೇನ್ ಅಂದ್ರೆ ಮನುಷ್ಯನಿಗೆ ಆಹಾರ, ನಿದ್ದೆ, ಊಟ ಭಾಳ ಮುಖ್ಯ. ಈಗ ಸರ್ಕಾರ ಮಟ್ಟದಲ್ಲಿ ಏನು ಯುದ್ಧ ನಡೆದಿದೆ ವರ್ಲ್ಡ್ ಲೆವೆಲ್ದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿ ಅಂದರೆ ಎಲ್ಲ ಪಾರ್ಟಿದವ್ರು ಒಂದು ಕಮಿಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಪ್ರಯಾಣಿಕರಿಗೆಲ್ಲ ಗ್ಯಾಸ್ ತೊಂದರೆ ಆಗದಂತೆ ನೋಡ್ಕೋಬೇಕು. ಹಾಗೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕೆಂದು ನಮ್ಮ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಊಟದೇನು ಸಮಸ್ಯೆ ಇಲ್ಲ ಅಂತೇಳಿ ನಾವು ಊರ ಕಡೆಯಿಂದ ಏನೂ ತರಲ್ಲ. ಅದಕ್ಕಾಗಿ ಬಂದ ನಂತರ ಇಲ್ಲಿ ಫುಡ್ಡೇ ಇಲ್ಲ ಅಂತಂದರೆ ಕೆಲಸನೇ ಮಾಡ್ಕೊಳ್ಳಾರ್ದೆ ಹಂಗೆ ವಾಪಸ್ ಹೋಗಬೇಕಾಗುತ್ತೆ. ಬಟ್ ಡಿಪೆಂಡ್ ಅಪಾನ್ ನಾವು ಹೋಟೆಲು ಲಾಡ್ಜ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಆಯ್ತು ಯಾವಾಗಲೂ ಇರುತ್ತೆ ಅಂತೇಳಿ ಇವಾಗಲೂ ಬಂದಿದ್ದೀವಿ ನಾವು. ಇದನ್ನು ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲ ಮತ್ತೆ ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಹೋಗ್ಬೇಕಾಗುತ್ತೆ ಊರ ಕಡೆ. ಹೋಟೆಲ್ ಬಂದಾದ್ರೆ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಗ್ಯಾಸ್ದೇನು ವೆಹಿಕಲ್ ಅವಲ್ಲ, ಅದಕ್ಕೆ ಹಾಕ್ಬಾರ್ದು. ಊಟ ಮುಖ್ಯ ಅಲ್ಲ. ಪ್ರಯಾಣಕ್ಕಿಂತ ನಡ್ಕೊಂಡು ಹೋಗ್ಬೋದು ಊಟ ಇದ್ರೆ. ಅವೆಲ್ಲ ವೆಹಿಕಲ್ ನಿಂದಿರ್ಸಾಕ್ರಿ ಗ್ಯಾಸ್ ಕೊಡೋವು. ಮೇನು ಊಟಕ್ಕೆ ಹೋಟೆಲ್ದವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಊಟ ಇದ್ರೆ ಇಲ್ಲಲ್ಲ, ಅದಕ್ಕೆ ನಾವು ಗ್ಯಾಸ್ದೇನು ವೆಹಿಕಲ್ ಅವೆಲ್ಲ ಬಂದ್ ಮಾಡಿ ಅದ್ರದ್ದು ಏನದು ಗ್ಯಾಸ್ ಅದು ಹೋಟೆಲ್ವ್ರಿಗೆ ಪೂರೈಸಬೇಕಂತ ನಮ್ಮ ವಿನಂತಿ. ಈಗ ಗ್ರಾಹಕರಾಗಿ ಈಗ ಹೋಟೆಲ್ ಬಂದಾದ್ರೆ ನೀವೀಗ ಜಾಸ್ತಿ ಹೊರಗಡೆ ಫುಡ್ ಡಿಪೆಂಡ್ ಆಗಿದ್ರೆ ಹೆಂಗೆ? ಹೊರಗಡೆ ಫುಡ್ಲಿಂದ ನಮ್ಮ ನಾವು ಹೋಗ್ಬಿಡ್ತೇವ್ರಿ ಊರಿಗೆ. ಉಪವಾಸ ಯಾರು ಇರ್ತಾರ? ಒಂದು 12 ಗಂಟೆ ಇರ್ಬೋದು, 24 ಗಂಟೆ ಇರ್ಬೋದು, ಆಮೇಲೆ ಮಲಗಿಬಿಡ್ತೇವೆ. ಊಟ ಇಲ್ಲಂದ್ರೆ ಹೆಂಗ ಬರಲ್ಲೇ ನಮ್ನೆಲ್ಲ ಆಗ ಹೋಗು ಬೆಂಗಳೂರು ಖಾಲಿ ಆಗಿಬಿಡ್ತು. ಬೀದರ್ದಿಂದ ಬೆಂಗಳೂರು ಬರ್ತಾ ಇದ್ದೇವೆ ನಾವು ಪ್ರಯಾಣಿಕರಿದ್ದೇವೆ. ನಿಯರ್ ಅಬೌಟ್ 700 ಕಿಲೋಮೀಟರ್ ಇದೆ. ನಾವು ಹೋಟೆಲು ಇದೆಲ್ಲ ಖಾನಾವಳಿ ಎಲ್ಲ ನಂಬ್ಕೊಂಡು ಬರ್ತೀವಿ. ಇವತ್ತೆಲ್ಲ ಏನಿದೆ ಹಿಂದಕ್ಕಿನ ಟೈಮ್ದಲ್ಲೆಲ್ಲ ಕಟ್ಟಿಗೆ ಹಾಕಿ ಒಲೆ ಮೇಲೆ ಮಾಡ್ತಿದ್ದಾರೆ. ಇವತ್ತೆಲ್ಲ ಟೆಕ್ನಾಲಜಿದಿಂದ ಗ್ಯಾಸ್ ಬರ್ತಾ ಇದೆ. ಗ್ಯಾಸ್ ಇಲ್ಲ ಊಟಕ್ಕೆ ಪ್ರಾಬ್ಲಮ್, ಸಾವಿರಾರು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಗ್ಯಾಸ್ ಪ್ರಾಬ್ಲಮ್ ಆಯಿತು. ಊಟ ಮತ್ತು ಎಲ್ಲಿಂದ ಮೇನ್ ಅಂದ್ರೆ ಮನುಷ್ಯನಿಗೆ ಆಹಾರ, ನಿದ್ದೆ, ಊಟ ಭಾಳ ಮುಖ್ಯ. ಈಗ ಸರ್ಕಾರ ಮಟ್ಟದಲ್ಲಿ ಏನು ಯುದ್ಧ ನಡೆದಿದೆ ವರ್ಲ್ಡ್ ಲೆವೆಲ್ದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಮಟ್ಟದಲ್ಲಿ ಒಂದು ಕಮಿಟಿ ಅಂದರೆ ಎಲ್ಲ ಪಾರ್ಟಿದವ್ರು ಒಂದು ಕಮಿಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ಪ್ರಯಾಣಿಕರಿಗೆಲ್ಲ ಗ್ಯಾಸ್ ತೊಂದರೆ ಆಗದಂತೆ ನೋಡ್ಕೋಬೇಕು. ಹಾಗೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೊಲ್ಯೂಷನ್ ಕೊಡಬೇಕೆಂದು ನಮ್ಮ ವತಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇರ್ತೀನಿ. ಇಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಊಟದೇನು ಸಮಸ್ಯೆ ಇಲ್ಲ ಅಂತೇಳಿ ನಾವು ಊರ ಕಡೆಯಿಂದ ಏನೂ ತರಲ್ಲ. ಅದಕ್ಕಾಗಿ ಬಂದ ನಂತರ ಇಲ್ಲಿ ಫುಡ್ಡೇ ಇಲ್ಲ ಅಂತಂದರೆ ಕೆಲಸನೇ ಮಾಡ್ಕೊಳ್ಳಾರ್ದೆ ಹಂಗೆ ವಾಪಸ್ ಹೋಗಬೇಕಾಗುತ್ತೆ. ಬಟ್ ಡಿಪೆಂಡ್ ಅಪಾನ್ ನಾವು ಹೋಟೆಲು ಲಾಡ್ಜ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಆಯ್ತು ಯಾವಾಗಲೂ ಇರುತ್ತೆ ಅಂತೇಳಿ ಇವಾಗಲೂ ಬಂದಿದ್ದೀವಿ ನಾವು. ಇದನ್ನು ಸಮಸ್ಯೆ ಬಗೆಹರಿಸದಿದ್ರೆ ನಾವೆಲ್ಲ ಮತ್ತೆ ಕೆಲಸ ಹಂಗೆ ಅರ್ಧಕ್ಕೆ ನಿಲ್ಲಿಸಿ ಹೋಗ್ಬೇಕಾಗುತ್ತೆ ಊರ ಕಡೆ. ಹೋಟೆಲ್ ಬಂದಾದ್ರೆ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಗ್ಯಾಸ್ದೇನು ವೆಹಿಕಲ್ ಅವಲ್ಲ, ಅದಕ್ಕೆ ಹಾಕ್ಬಾರ್ದು. ಊಟ ಮುಖ್ಯ ಅಲ್ಲ. ಪ್ರಯಾಣಕ್ಕಿಂತ ನಡ್ಕೊಂಡು ಹೋಗ್ಬೋದು ಊಟ ಇದ್ರೆ. ಅವೆಲ್ಲ ವೆಹಿಕಲ್ ನಿಂದಿರ್ಸಾಕ್ರಿ ಗ್ಯಾಸ್ ಕೊಡೋವು. ಮೇನು ಊಟಕ್ಕೆ ಹೋಟೆಲ್ದವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಊಟ ಇದ್ರೆ ಇಲ್ಲಲ್ಲ, ಅದಕ್ಕೆ ನಾವು ಗ್ಯಾಸ್ದೇನು ವೆಹಿಕಲ್ ಅವೆಲ್ಲ ಬಂದ್ ಮಾಡಿ ಅದ್ರದ್ದು ಏನದು ಗ್ಯಾಸ್ ಅದು ಹೋಟೆಲ್ವ್ರಿಗೆ ಪೂರೈಸಬೇಕಂತ ನಮ್ಮ ವಿನಂತಿ. ಈಗ ಗ್ರಾಹಕರಾಗಿ ಈಗ ಹೋಟೆಲ್ ಬಂದಾದ್ರೆ ನೀವೀಗ ಜಾಸ್ತಿ ಹೊರಗಡೆ ಫುಡ್ ಡಿಪೆಂಡ್ ಆಗಿದ್ರೆ ಹೆಂಗೆ? ಹೊರಗಡೆ ಫುಡ್ಲಿಂದ ನಮ್ಮ ನಾವು ಹೋಗ್ಬಿಡ್ತೇವ್ರಿ ಊರಿಗೆ. ಉಪವಾಸ ಯಾರು ಇರ್ತಾರ? ಒಂದು 12 ಗಂಟೆ ಇರ್ಬೋದು, 24 ಗಂಟೆ ಇರ್ಬೋದು, ಆಮೇಲೆ ಮಲಗಿಬಿಡ್ತೇವೆ. ಊಟ ಇಲ್ಲಂದ್ರೆ ಹೆಂಗ ಬರಲ್ಲೇ ನಮ್ನೆಲ್ಲ ಆಗ ಹೋಗು ಬೆಂಗಳೂರು ಖಾಲಿ ಆಗಿಬಿಡ್ತು.